ಹೌದು. ಅದಕ್ಕೆ ಎಂದಿನ ದಿವಸ ನಮ್ಮ ಸರ್ಜೋಡಿ ಕಲಾವಂತರು ಬಹಳ ಚಂದ ಮಾರ್ಮಿಕವಾಗಿ ಮಾತಾಡ್ಯಾರ. ಹೌದು ಹೌದು, ಮಾತಾಡಿ ಏನು ಹೇಳ್ಯಾರಿಪ್ಪ? ಇಂದಿನ ದಿವಸ ನಮ್ಮ ಸಂವಾದ ರೂಪದೊಳಗೆ ನಮ್ಮ ಪಾಲಕ್ಕೆ ಯಾವ್ದು ಬಿಟ್ಟಿದ್ರು ನಾವು ಯಾವ್ದು ಆಯ್ಕೆ ಮಾಡ್ಕೊಂಡೇವಪ್ಪ ಅಂತ ಕೇಳಿದ್ರ, ಹೌದು ಹೌದು, ಯಾವ್ಯಾವ ಬಿಟ್ಟಿರಿ, ಏನೇನು ಹಿಡಿದವ್ರಿಗೆ ಬಿಟ್ಟಿರಿ? ಜ್ಞಾನ ಅನ್ನುವಂಥದ್ದು ಬಹು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹೌದಾ? ಅಂದ್ರ ಸರ್ವ ಜೀವರಾಶಿಗಳೊಳಗೆ ಮಾನವ ಜನ್ಮ ಹೆಂಗ ಶ್ರೇಷ್ಠ ಐತಲ್ಲ, ಹೌದು ಹಂಗ ಸರ್ವರೊಳಗೆ ಸಹಿತ ಇದು ಜ್ಞಾನ ಅನ್ನುವಂಥದ್ದು ಮಹಾ ಶ್ರೇಷ್ಠ ಐತಿ ಅನ್ನುವಂಥದ್ದು ಹೇಳಿದೇವ್ ನಾವು. ಹೌದು ಹೌದು, ಅದಕ್ಕೇನು ಹೇಳಿದ್ರಿಪ್ಪ ಅವರು? ಅದಕ್ಕೆ ಇಂದಿನ ದಿವಸ ಹಾ, ಧ್ಯಾನ ಅನ್ನುವಂಥದ್ದು ಹೆಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರ, ಅದು ಹೆಂಗ್ರಿ? ಯಾವ ಭಕ್ತ ಮಾರ್ಕಂಡೇಯನ ತಂದೆ ತಾಯಿಯಾದ ಮೃಕಂಡ ಮುನಿಗಳು ಹೌದು ಹೌದು, ಏನು ಮಾಡಿದ್ರು? ಘೋರ ಅರಣ್ಯದಲ್ಲಿ ಹೋಗಿ ಹಾ, ಘೋರ ತಪವನ್ನ ಗೈದು ಪುತ್ರ ಸಂತಾನವನ್ನ ಪಡೆಯುವಾಗ ಪರಮೇಶ್ವರ ಹೇಳಿದವರಿಗೆ ಏನಂತ ಹೇಳಿದ್ರಿ ಮಾತ? ನಿಮ್ಮ ಭಾವ ಭಕ್ತಿಗೆ ಮೆಚ್ಚಿನಿ, ಹೌದು, ನಿಮಗ 16 ವರ್ಷದ ಜ್ಞಾನದ ಮಗ ಬೇಕು, 100 ವರ್ಷದ ಶತಮೂರ್ಖ ಬೇಕು ಅಂತ ಕೇಳಿದ್ರು. ಹೌದು ಹೌದು, ಅವಾಗ ಏನು ಹೇಳಿದ್ರಿಪ್ಪ ಇವರು? ಆ ಪರಮೇಶ್ವರನ ಮಾತಿಗೆ ಹಾ, ಮೃಖಂಡ ಮುನಿಗಳು ಹೇಳಿದ್ರು, ಏನಂತ? ಆಯುಷ್ಯ ಕಡಿಮೆ ಇದ್ರು ಇರ್ಲಿಕ್ಕ, ಹೌದು, 16 ವರ್ಷದ ಜ್ಞಾನದ ಮಗನೇ ಇರ್ಲಿ ಅಂತ ಹೇಳಿ ಬೇಡಿದ್ರು ಅವರು. ಹಾ, ಏನು? ಮೂರ್ಖಂಡ ಮುನಿಗಳು ಹೌದು ಹೌದು, ಪರಮೇಶ್ವರನಿಗೆ ಬೇಡಿದ್ರು. ಹಾ, ಮುಂದೆ ಏನಾತ್ರಿಪ್ಪ? ಅವಾಗ ತಥಾಸ್ತು ಅಂತ ಹೇಳಿ ಆಶೀರ್ವಾದ ಮಾಡಿ ಹೋದ್ರು. ಹೌದು ಹೌದು, ಅವಾಗ ಮೃಖಂಡ ಮುನಿಗಳ ಹೊಟ್ಟಿಯಿಂದ ಯಾರು? ಭಕ್ತ ಮಾರ್ಕಂಡೇಯ ಹುಟ್ಟಿದ. ಹೌದು ಹೌದು, ಜನಿಸಿ ಬಂದ. ತಾಯಿ ತಂದೆಗಳ ಪ್ರೀತಿಗೆ ಹಾ, ಏನು? ಅತಿ ಮುದ್ದಾಗಿ ಬೆಳೆಸಿ ಹೌದು, 16 ವರ್ಷ ಮುಗಿಲಿಕ್ಕೆ ಬಂದು ಹಾ, ಅವಾಗ ತಂದೆ ತಾಯಿಗಳ ಮನೆಯೊಳಗೆ ಮಧ್ಯರಾತ್ರಿಯಲ್ಲಿ ಎದ್ದು ಕೂತು ಮನಸ್ಸಿನೊಳಗೆ ವಿಚಾರ ಮಾಡಿ ದುಃಖ ಮಾಡ್ಲಿಕ್ಕೆ ಹತ್ತಿದ್ರು. ಹಾ, ಏನಂತ್ರಿ? ಇನ್ನು ಕೇವಲ ಒಂದು ದಿವಸದಲ್ಲಿ ಹೌದು, ನನ್ನ ಮಗುವಿನ ಏನಪ್ಪಾ ಅಂತಂದ್ರ ಪ್ರಾಣ ಪಕ್ಷಿ ಹಾರಿ ಹೋಗ್ತದ, ಇಲ್ಲಿವರೆಗೆ ನಾವು ಮಕ್ಕಳನ್ನ ಬೆಳೆಸಿದ್ದು ವ್ಯರ್ಥ ಆಗ್ತೈತಿ ಅಂತ ತಾಯಿ ತಂದೆ ಕೂತು ದುಃಖ ಮಾಡ್ತಿದ್ರು. ಹೌದು ಹೌದು, ಏನಂತಾರಿಪ್ಪ? ದುಃಖ ಮಾಡುತ್ತಾ ಅವಾಗ ಭಕ್ತ ಮಾರ್ಕಂಡೇಯ ಎದ್ದು ಕೂತು ಏನಂತಾನ? ತಂದೆ ತಾಯಿಗೆ ವಿಚಾರ ಮಾಡ್ತಾನೆ, ಇಂಥ ಮಧ್ಯರಾತ್ರಿ ಒಳಗೆ ನಮ್ಮ ಮನೆಯೊಳಗೆ ಸಿರಿ ಸಂಪತ್ತು ಸುಖ ಸಮೃದ್ಧಿ ಐತಿ. ಹೌದು ಹೌದು, ಎಲ್ಲಾನು ಐತಿ ಕರೆ. ನೀವು ಯಾಕೆ ದುಃಖ ಮಾಡಕತ್ತೀರಿ ಅಂದಾಗ ತಂದೆ ತಾಯಿಗೆ ತಡ್ಕೊಳಕ್ ಆಗ್ಲಿಲ್ಲ. ಹಾ, ಏನ್ ಮಾಡ್ತಾರಿಪ್ಪ ಅವಾಗ? ಇನ್ನು ಕೇವಲ 1-2 ದಿವಸದಲ್ಲಿ ನಿನ್ನ ಆಯುಷ್ಯ ಮುಕ್ತಾಯ ಆಗ್ತೈತಿ, ಅಂದ್ರೆ ಇಲ್ಲಿಗೆ ಯಮಧರ್ಮ ಬಂದು ನಿನ್ನ ಪ್ರಾಣ ಪಕ್ಷಿ ತಗೊಂಡು ಹೋಗ್ತಾನ, ನಾವ್ ಏನಿದ್ದು ಕಾಲೇ ವ್ಯರ್ಥ ಐತಲ್ಲ ಅಂತ ಹೇಳಿ ಅಳ್ಳಕತ್ತೇವಿ ಅಂದ್ರ ಅವ್ರು. ಹೌದು, ಅಂದ್ರೆ ಅದಕ್ಕೆ ದುಃಖ ಆಗಕತ್ತದ. ದುಃಖ ಆಗ್ಲಿಕ್ಕತ್ತದ, ನಿನ್ನ ಅಗಲಿ ನಾವ್ ಹೆಂಗ ಕಾಲ ಹರಣ ಮಾಡೋಣ ಅಂತ ದುಃಖ ಮಾಡ್ಲಿಕ್ಕತ್ತೇವಿ ಅಂದಾಗ ಅವಾಗ ಏನ್ ಹೇಳಿದ್ರಿಪ್ಪ? ಭಕ್ತ ಮಾರ್ಕಂಡೇಯ ತಂದೆ ತಾಯಿಗೆ ಹೇಳ್ತಾನ, ಏನಂತ? ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇತ್ತಂದ್ರ ಗುರುವಿನ ತಪೋಬಲ ಜ್ಞಾನ ಬಲದಿಂದ ಹೌದು, ನನ್ನ ಆಯುಷ್ಯ ಏನಪ್ಪಾ ಅಂತಂದ್ರ ಹಾ, ಗೆದ್ದು 100 ವರ್ಷ ಆಯುಷ್ಯವನ್ನು ಪಡಿತೀನಿ, ನೀವು ದುಃಖ ಮಾಡಬೇಡ್ರಿ ಅಂತ ಹೇಳಿ ಯಾರು? ಭಕ್ತ ಮಾರ್ಕಂಡೇಯ ಅಡವಿ ಅರಣ್ಯದೊಳಗೆ ಹೋಗಿ ಒಂದು ಲಿಂಗವನ್ನ ಸ್ಥಾಪನಾ ಮಾಡಿ, ಹೌದು ಹೌದು, ಅದಕ್ಕೆ ಏನು ಮಾಡಿದ್ರಿಪ್ಪ? ಭಕ್ತಿಯಿಂದ ಪೂಜೆ ಪುನಸ್ಕಾರವನ್ನ ಮಾಡಿ, ಹಾ, ಶಿವನ ನಾಮಸ್ಮರಣೆಯನ್ನ ಮಾಡುತ್ತ ಕೂತ. ಹೌದು ಹೌದು, ಏನು ಮಾಡ್ತಾನ ಅವಾಗ? ಇವನ ಆಯುಷ್ಯ ತೀರ್ಥ ಬಂದಾಗ ಹೌದು, ಯಮಧರ್ಮ ಬಂದು ತನ್ನ ಯಮದ ಪಾಸೆಯನ್ನ ಹಾ ಒಗೆದಾಗ ಏನಾತ್ರಿಪ್ಪ? ಅವಾಗ ಇವನ ಬಾಯಿಯಿಂದ ಯಾವ ನಾಮ ಬರ್ತಿತ್ತು ಅಂತ ಹೇಳಿ ಕೇಳಿದ್ರ, ಅದು ಹೇಳಿದ್ರಿಪ್ಪ ಶಿವನ ನಾಮೋಚ್ಚಾರವನ್ನು ಬರುವುದನ್ನು ನೋಡಿ ಅವಾಗ ಶಿವನಿಗೆ ಅತಿ ಆನಂದವಾಗಿ ಪ್ರತ್ಯಕ್ಷ ಆಗ್ತಾನ. ಹೌದು ಹೌದು, ಮುಂದೆ ಏನಾತ್ರಿಪ್ಪ ಅವಾಗ? ಅವಾಗ ಅವ ಮಾಡುವಂತ ಮಂತ್ರೋಚ್ಚಾರಣೆಯನ್ನ ನೋಡಿ ಶಿವ ಆನಂದ ಭರಿತನಾಗಿ ಹೌದು, ಏನು ಮಾಡ್ತಾನ? ಅವನನ್ನ ಕಾಪಾಡುವ ಸಲುವಾಗಿ ಸುತ್ತಮುತ್ತೆಲ್ಲ ಲಿಂಗಾಕಾರವಾಗಿ ನಿಂದಿರ್ತಾನ. ಹೌದಲ್ಲ? ಹೌದು. ಅವಾಗ ಯಮಧರ್ಮ ಕಷ್ಟ ಬಂದಾಗ ವೆಂಕಟರಮಣ ಅಂತ ತಿಳ್ಕೊಂಡು ತನ್ನಲ್ಲಿರ್ತಕ್ಕಂತ ಯಮದ ಪಾಸ್ಯವನ್ನ ಒಗೆದಾಗ ಹೌದು ಅದು ಶಿವನ ಕೊರಳಿಗೆ ಬೀಳುತ್ತದ. ಹೌದು ಹೌದು, ಮುಂದೆ ಏನಾದ್ರಿಪ್ಪ? ಅವಾಗ ಶಿವ ತನ್ನ ದಿವ್ಯ ದೃಷ್ಟಿಯನ್ನು ತೆಗೆದು ನೋಡಿದಾಗ ಯಮಧರ್ಮ ಸಹಿತ ಸುಟ್ಟು ಭಸ್ಮಾಗ್ಯಾನ. ಹೌದು, ಇದು ಯಾವ ಕಾರಣಕ್ಕಾಗಿ ಅಂತ ಹೇಳಿ ಕೇಳಿದ್ರೆ ಜ್ಞಾನದ ಸಲುವಾಗಿ. ಏನೋ ಜ್ಞಾನದಗೋಸ್ಕರವಾಗಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಅಂತ ಹೇಳ್ಯಾರ. ಹೌದು ಹೌದು, ಹೇಳಾರಿ. ನಾವು ಧ್ಯಾನ ಮಾಡಿದೆವಪ್ಪ ಅಂತಂದ್ರ ಅಜ್ಞಾನ ಎಂಬ ಕತ್ತಲೆಯನ್ನ ಕಡಿಗೆ ಆಗ್ತದ. ಹೌದಲ್ಲ? ಈಗ ಕತ್ತಲೆ ಒಳಗೆ ಬರೀ ಒಂದು ಕಡ್ಡಿ ಕೊರದೇವಪ್ಪ ಅಂತಂದ್ರ ಬೆಂಕಿಯಿಂದ ಬೆಳಕ್ ಹೆಂಗ್ ಬೀಳ್ತದಲ್ಲ ಹಂಗ ನಮ್ಮ ಧ್ಯಾನದಿಂದ ಏನಪ್ಪಾ ಅಂತಂದ್ರ ಈ ಭವ ಬಂಧನವನ್ನು ಬಿಡಿಸುವಂತ ಶಕ್ತಿ ಅದರೊಳಗೆ ಐತ್ರಿಪ್ಪ, ಐತಿ. ಇದು ಅಲ್ಲದೆ ಸಿದ್ಧ ಮಾಲಿಂಗರಾಯ ಏನು ಮಾಡಿದ್ದ? ಪಾಣಗನೂರು
ಕರಿಸಿದ್ದನ ಮಟ್ಟದೊಳಗೆ ಸೇವಾ ಮಾಡುವಾಗ ಹೌದು ಹೌದು ಏನಾಗಿತ್ರಿಪ್ಪ ಅವಾಗ ಗದಗ ಜಿಲ್ಲೆ ಬೆಟ್ಟಗೇರಿ ತಾಲೂಕಿನ ಯಾರು ಬೆಟ್ಟಗೇರಿ ಗ್ರಾಮದ ಢಂಕನಾಡ ದೈಗೊಂಡಗೌಡ ಸಿರಿ ಸಂಪತ್ತು ಬೇಡಕ್ಕೆ ಬಂದಿದ್ದ. ಹೌದು ಹೌದು ಅವಾಗ ಏನಾಗಿತ್ರಿಪ್ಪ ಒಟ್ಟುಗಾಲಿನ ಮೇಲೆ ನಿಂತು ಯಪ್ಪ ನನಗೆ ಹೋದ ಸಿರಿ ಸಂಪತ್ತು ತಿರುಗಿ ಬಂದ್ರೆ ನೀ ಹೇಳಿದ ಕಾರ್ಯ ಮಾಡ್ತೀನಿ ಅಂತ ಹೇಳಿ ಏನು ಮಾಡಿದ್ದ ಸಾರಿ ಹೇಳ್ತಿದ್ದ. ಹೌದು ಅವಾಗ ನನ್ನಪ್ಪ ಕ್ವಾಣಗನವರು ಕರೆಸಿದ್ದು ಇವನು ಕಡಿ ತಿರುಗಿ ನೋಡಿದ್ದಿಲ್ಲ. ಏನು ಮಾಡ್ತಾನ ಅವಾಗ ಬೀಜಗುಂತಿ ಮಂಡಿ ಮೇಲೆ ಇರ್ತಕ್ಕಂತ ನನ್ನಪ್ಪ ಸಿದ್ದಮಾಳಿಂಗರಾಯ ಬಂದು ಹೌದು ಯಪ್ಪ ನೀವು ಯಾವ ನಾಡದವ್ರು ಯಾಕೆ ಬಂದಿರಿ ಎದಕ್ಕೆ ಬಂದಿರಿ ಬಂದ ಕಾರಣ ಏನು ಹೇಳಂದಾಗ ಅವಾಗ ಏನು ಹೇಳಿ ಢಂಕನಾಡದ ದೈಗೊಂಡಗೌಡ ಬಂದಿನಿ ಸಿರಿ ಸಂಪತ್ತೆಲ್ಲ ಹಾಳಾಗೈತಿ. ಹೌದು ನನಗೆ ಅಷ್ಟೈಶ್ವರ್ಯ ಮೊದಲಿನ ಸಂಪತ್ತು ಕೊಟ್ಟಿದ್ದೆ ಕರೆ ಆದ್ರ ಹಾ ನಿಮಗ ಈ ಮಟ್ಟದೊಳಗೆ ನಾ ಹಬ್ಬ ಹಾಕ್ತೀನಿ ಅಂತ ಬೇಡ್ಕೊಂಡ. ಹಾ ಬೇಡ್ಕೊಂಡ ಅವಾಗ ಏನಾದ್ರಿಪ್ಪ ಅವಾಗ ಮಾಳಿಂಗರಾಯ ಹೋಗಿಯಪ್ಪ ಹಾ ಢಂಕನಾಡ ದೈಗೊಂಡಗೌಡ ಹಬ್ಬ ಹಾಕ್ತೀನಿ ಅಂತಾನೋ ಅವನಿಗೆ ಬಂದ ಕಂಟಕ್ಕೆ ಬಯಲು ಮಾಡಿ ಸಿರಿ ಸಂಪತ್ತು ಕೊಡು ಅಂತ ಹೇಳ್ದ. ಅವಾಗ ಜ್ಞಾನ ದೃಷ್ಟಿಯಿಂದ ನೋಡಿ ಕರೆಸಿದ್ದು ಹೇಳ್ತಾನ ಏನ್ ಹೇಳ್ತಾನ್ರಿ ಎಲ್ಲೋ ಮಾಡಪ್ಪ ಇವನಿಗೆ ಸಿರಿ ಸಂಪತ್ತು ಕೊಡೋದು ಬೇಡ ಉಂಡಾಗೊಂದು ಉಪವಾಸ ಇದ್ದಾಗ ಒಂದಿರ್ತಾನ. ಹೌದು ಹೌದು ಸಿರಿ ಪಟ್ಟ ಗುರುವಿನ ಮರ್ತು ಬಿಡ್ತಾನೋ ಇವನಿಗೆ ಸಿರಿ ಸಂಪತ್ತು ಕೊಡೋದು ಬೇಡ ಅಂತ ಹೇಳ್ದಾಗ ಅವಾಗ ಏನಂದ್ರಿಪ್ಪ ಅವಾಗ ಮಾಳಿಂಗರ ಅಂದ ಯಪ್ಪ ನಮ್ಮ ಮಠಕ್ಕೆ ಬಂದವಾಗ ಹಂಗೆ ಕಳಿಸ್ದೇವಂದ್ರ ಈ ನಮ್ಮ ಮಠಕ್ಕೆ ಬಟ್ಟ ಬರ್ತೈತಿ ಮುಂದೆ ಏನು ಬರ್ತೈತಿ ಬರ್ಲಿ ಅದಕ್ಕೆ ನಾ ಜಾಮೀನು ಅದನ್ನ ಅವನಿಗೆ ಸಿರಿ ಸಂಪತ್ತು ಕೊಡು ಅಂತ ಹೇಳಿ ಕೊಡಿಸದ ಅವಾಗ ಗುರು ಕರೆಸಿದ ಕೊಟ್ಟ ಭಂಡಾರ ಒಯ್ದು ದೈಗೊಂಡಗೌಡ ಭೂಮಿ ಸೀಮೆ ಒಳಗೆ ಹೊಡೆದಾಗ ಬಂಗಾರದ ಹೊಗೆ ಹೈತು ಇದು ಶ್ರೀಮಂತಿಕೆ ಎಲ್ಲಾನು ಸಿರಿ ಸಂಪತ್ತು ಬತ್ತು. ಹೌದಲ್ಲ ಹೌದು ಇದು ಎದರಿಂದ ಅಂತ ಹೇಳಿ ಕೇಳಿದ್ರ ಜ್ಞಾನ ದೃಷ್ಟಿಯಿಂದ ಮಾಡಿರ್ತಕ್ಕಂತ ಕರ್ತವ್ಯ. ಹೌದಲ್ಲ ಹೌದು ಅದಕ್ಕೆ ಮುಂದೆ ಢಂಕನಾಡ ದೈಗೊಂಡಗೌಡ ಗುರು ಹೇಳಿದ್ನೆಲ್ಲ ಕರೆಸಿದ ಭೂಮಿಗೆ ಲಿಂಗ ಸೀಮೆಗೆ ಲಿಂಗ ಕತ್ತಿಗೆ ಲಿಂಗ ಎತ್ತಿಗೆ ಲಿಂಗ ತೊತ್ತಿಗೆ ಲಿಂಗ ಹೌದಾ ಮನೆಯಾಗಿರ್ತಕ್ಕಂಥ ಸಾಮಾನುಗಳಿಗೆಲ್ಲ ಲಿಂಗ ಕಟ್ಟಿಸಿದ್ದ. ಅಂದ್ರೆ ಪ್ರತಿಯೊಂದಕ್ಕೂ ಲಿಂಗ ಕಟ್ಟಿದ್ದ. ಲಿಂಗ ಕಟ್ಟಿ ಯಾಕಂದ್ರೆ ಶ್ರೀಮಂತಿಕೆ ಬಂದ ಮೇಲೆ ಸೀಲ ಹೆಚ್ಚಾಗಿ ನಾ ಹೆಚ್ಚತ್ತ ಗೌಡ ಮರಿಲಿಕ್ಕತ್ತ. ಹೌದಲ್ಲ ಹೌದು ಲಿಂಗ ಇಲ್ಲದ ಭವಿ ಯಾವರೇ ಬಂದ್ರೆ ಕಂಬಕ್ಕೆ ಕಟ್ಟಿ ಹೊಡಿರಿ ಅಂತ ಹೇಳ್ದ. ಗೌಡ ಆಜ್ಞೆ ಮಾಡಿದ ಆಳುಗಳಿಗೆ ಇದು ಯಾರಿಗೆ ಜ್ಞಾನೋದಯವಾಯ್ತು ಯಾರಿಗೆ ಅರಿವಾಯ್ತು ಅಂತ ಕೇಳಿದ್ರೆ ಕ್ವಾಣಗನವರು ಕರೆಸಿದ್ದು ಅರಿವಾಯ್ತು. ಅವಾಗ ಏನಾದ್ರಿಪ್ಪ ಎಲ್ಲೋ ಮಾಡಪ್ಪ ಕ್ವಾಣಗನೂರು ಮಠದಾಗ ಢಂಕನಾಡ ದೈಗೊಂಡಗೌಡ ಹಬ್ಬ ಹಾಕ್ಯಾನ. ಹೌದು ಡೊಳ್ಳಿನ ವಾಲಿಗೆ ಸಪ್ಪಳ ಕೇಳಿ ನಾನು ತಲೆ ಧಿಮಿದಿ ಮೇಲಕ್ಕತ್ತದು ಅಂದವ. ಅವಾಗ ಏನಾದ್ರಿಪ್ಪ ಅವಾಗ ನನ್ನಪ್ಪ ಮುಗ್ಧ ಭಾವದ ಸಿದ್ಧ ಮಾಳಿಂಗರ ಹೇಳ್ತಾನ ಏನ್ ಹೇಳ್ತಾನ್ರಿ ಯಪ್ಪ ಢಂಕನಾಡ ದೈಗೊಂಡಗೌಡಗೆ ಹೋಗಿ ನಾ ಅರಿವು ಮಾಡಿ ಬರ್ತೀನಿ ಇನ್ನು ಹೊರವು ನನ್ನ ಮ್ಯಾಲ ಇರ್ಲಿ ಅಂತ ಹೇಳಿ ದೈಗೊಂಡಗೌಡನ ಮನೆಗೆ ಹೋದ. ಹೌದಲ್ಲ ಹೌದು ಅವಾಗ ಭೂಮಿಗೆ ಸಿಂಗ ಭೂಮಿಗೆ ಲಿಂಗ ಸೀಮೆಗೆ ಲಿಂಗ ಸರ್ವಕ್ಕೆ ಲಿಂಗ ಕಟ್ಟಿ ಲಿಂಗ ಇಲ್ಲದ ಭವಿ ಬಂದನಂತ ಮಾಳಿಂಗರಾಯ ಹೊಡಿಲಾಕ ಬೆನ್ನ ಹತ್ತಿದ್ರು. ಹೌದಲ್ಲ ಹೌದು ಅವಾಗ ಮಾಳಿಂಗರಾಯ ಹೇಳ್ದ ಏನ್ ಹೇಳ್ದಾರಿಪ್ಪ ಯಪ್ಪ ನನ್ನಪ್ಪ ಗುರು ಕರೆಸಿದ್ದ ಮೊದಲೇ ಹೇಳಿದ್ದ ಸಿರಿ ಕೊಟ್ಟವ್ರನ್ನ ಮರ್ತು ಬಿಡ್ತಾನಿವ ಅಂತ ಹೇಳಿ. ಹೌದಲ್ಲ ಹೌದು ಅದಕ್ಕಾಗಿ ನಾನು ನಿನಗೆ ಅರು ಮಾಡ್ಲಿಕ್ಕೆ ಬಂದೀನಿ ನನಗೆ ಸ್ವಲ್ಪ ನುಚ್ಚ ಮಜ್ಜಿಗೆ ನೀವು ಹೋಗೌಡ ಅಂದವ್. ಅವಾಗ ಏನಾದ್ರು ಮಾಡ್ರಿ ಗೌಡ ಅವಾಗ ಗೌಡ ಹೇಳ್ತಾನ ಏನ್ ಹೇಳ್ತಾನ ನುಚ್ಚ ಮಜ್ಜಿಗೆ ಬೇಡಕ್ ನೀ ಯಾರೋ ನನ್ನ ಮನೆಗೆ ಯಾವ ಕಾರಣಕ್ಕೆ ಬಂದಿದಿ ಅಂತ. ಹೌದು ನಿನಗೆ ನೀಡಲ್ಲ ಮುಂದೆ ಹೋಗು. ಅವಾಗ ಮಾಳಿಂಗರ ಹೇಳ್ತಾನ ಏನ್ ಹೇಳ್ತಾನ್ರಿ ದೇವರಲ್ಲಿ ದೇವಗೇನಿ ಶಿವನಲ್ಲಿ ಶಿವಗೇನಿ ಮಾನವರಲ್ಲಿ ಮನಿಗೇನಿ ಅದು ಹೊನ್ನೂರು ದೇವರ ಪರದಾನಿ ಸಿಡಿಯಾಣ ದೇವರ ಶಿಶಿಮಗ ಕ್ವಾಣೂರು ಕರಿದೇವ್ರ ಪೂಜಾರಿ ಬಂದಿನ. ಹೌದು ಹೌದು ಅವಾಗ ಏನು ಕ್ವಾಣೂರು ಮಟ್ಟದಾಗ ಹಬ್ಬ ಹಾಕುದು ಹೇಳಕ್ ಬಂದಿನಿ ಅಂದಾಗ ಢಂಕನಾಡ ದೈಗೊಂಡಗೌಡ ಅವನಿಗೆ ವಿಚಾರ ಮಾಡ್ಲಿಲ್ಲ. ಆಳುಗಳಿಗೆ ಹೇಳಿ ಅವನಿಗೆ ಕಟ್ಟು ಹೊಡಿಲಿಕ್ಕ ಹೌದು ಬೆನ್ನ ಹತ್ತಿದ್ರು. ಹೌದಲ್ಲ ಅವಾಗ ನನ್ನಪ್ಪ ಮೈಖಾರ ಮಾಳಿಂಗರ ಮಾಯರೂಪದಿಂದ ಬಂದು ತನ್ನ ಗುರುವಿಗೆ ಆದಂತ ಹಕ್ಕಿಕತ್ತಿ ಹೇಳ್ದ. ಮುಂದೆ ನನ್ನಪ್ಪ ಕ್ವಾಣೂರು ಕರೆಸಿದ್ದು ಎರಳಿ ರೂಪ ತಾಳಿ ಹೊಲದೊಳಗೆ ಹೋಗಿ ಬೆಳೆಯೆಲ್ಲ ಹಾಳು ಮಾಡಿ. ಹೌದು ಅವಾಗ ಢಂಕನಾಡ ದೈಗೊಂಡಗೌಡ ಕುದುರೆ ಮ್ಯಾಗಿಂದ ಧರಣಿಗೆ ಬಿದ್ದು ನರಳುವಾಗ ಕೈಲಾಸದಿಂದ ಕೊರವಂಜಿನ ಕರೆದು ಮುಂದಾಗುವಂತ ಹುನ್ನಾರ ಹೆಂಗ್ ಹೇಳ್ತಾರ ಇದು ಜ್ಞಾನ ದೃಷ್ಟಿಯಿಂದ ಮಾಡಿರ್ತಕ್ಕಂತ ವಿಷಯ. ಹೌದಲ್ರಿ ಅದಕ್ಕೆ ಜ್ಞಾನ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅದ. ಧ್ಯಾನ ಮಾಡಿದ್ರಪ್ಪ ಅಂತಂದ್ರ ಏನಾದ್ರಿ ಸಿದ್ಧ ಮಾಳಿಂಗರಾಗ ಶಿವಘೇನಿ ಸಿದ್ಧ ಮಾಳಿಂಗರಾಗ ಏನಪ್ಪಾ ಅಂತಂದ್ರ ಮಹಾಜ್ಞಾನಿ ಅಂದ್ರು. ಹೌದು ಯಾಕಂದ್ರ ಹಿಂದಾಗುವಂತದ್ದು ಹೇಳ್ತಿದ್ದ ತ್ರಿಕಾಲ ಜ್ಞಾನ ಉಳ್ಳವಿದ್ದವ. ಹೌದು ಹೆಂಗಪ್ಪ ಅಂತ ಹೇಳಿ ಕೇಳಿದ್ರೆ ಉಂಡ ಊಟ ಹೇಳ್ತಿದ್ದ ಕಂಡ ಕನಸು ಹೇಳ್ತಿದ್ದ ಪಾತಾಳದಾಗಿನ ಭೇದ ಹೇಳ್ತಿದ್ದ ಕೈಲಾಸದಾಗಿನ ಸುದ್ದಿ ಹೇಳ್ತಿದ್ದ. ಎದರದಿಂದ್ರಿಪ್ಪ ಇದು ಜ್ಞಾನದ ಬಲದಿಂದ. ಹೌದಲ್ಲ ಹೌದು ಅದಕ್ಕೆ ಜ್ಞಾನ ಅನ್ನುವಂಥದ್ದು ಮಹಾ ಶ್ರೇಷ್ಠ ಐತಿ. ಹೆಚ್ಚಿಗೆ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿ
ಹೆಚ್ಚಿಗೆ ಮಾತಾಡಿ ಸಬಕ್ ವಾಜ್ಯ ಆಗುವುದೇನು ಬೇಡ. ಹೌದಲ್ಲ